ಸ್ನೇಹಿತರೆ ನಮಸ್ಕಾರ. ನೀವು ಉದ್ಯೋಗ ಅರಸಿ ಜೀವನ ಕೊಟ್ಕೊಳ್ಳುವ ಕನಸು ಹೊತ್ತು ಬೆಂಗಳೂರಿಗೆ ಕಾಲಿಟ್ಟಿದ್ದೀರಾ? ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡ್ತಾ ಫ್ರೆಂಡ್ಸ್ ಜೊತೆ ಪಿಜಿಯಲ್ಲಿದ್ದು ಕೆರಿಯರ್ ಶುರು ಮಾಡಬೇಕಾ? ಹಾಗಿದ್ರೆ ನಿಮ್ಮೆಲ್ಲರ ಮೊದಲ ಮತ್ತು ಫೇವ್ರೇಟ್ ಡೆಸ್ಟಿನೇಷನ್ ಯಾವುದು ಗೊತ್ತಾ? ಅದೇ ನಮ್ಮ ಮಾರತ್ಹಳ್ಳಿ. ಇದನ್ನ ಸುಮ್ಮನೆ ಬೆಂಗಳೂರಿನ ಪಿಜಿಗಳ ರಾಜಧಾನಿ ಅಂತ ಕರೆಯಲ್ಲ. ನೀವು ವೈಟ್ಫೀಲ್ಡ್ನ IT ಕಂಪನಿಗೆ ಹೋಗಬೇಕಾದ್ರೂ ಇದೇ ದಾರಿ, ಇಂದಿರಾನಗರದ ಪಬ್ಗೆ ಹೋಗಬೇಕಾದ್ರೂ ಇದೇ ರೂಟ್. ಔಟರ್ ರಿಂಗ್ ರೋಡ್ ಮತ್ತೆ ಹಳೆ ಏರ್ಪೋರ್ಟ್ ರಸ್ತೆ ಬಂದು ಸೇರೋ ಈ ಜಂಕ್ಷನ್ನಲ್ಲಿ ದಿನದ 24 ಗಂಟೆಯೂ ಹೈ ವೋಲ್ಟೇಜ್ ಎನರ್ಜಿ ಇರುತ್ತೆ. ಇಲ್ಲಿನ ಕೆಂಪು ಧೂಳು, ಇಲ್ಲಿನ ಕಿರಿಕಿರಿ ಟ್ರಾಫಿಕ್ ಮತ್ತು ಇಲ್ಲಿನ ರಶ್ ನೋಡಿದ್ರೆ ಹೊಸಬರಿಗೆ ತಲೆ ತಿರುಗಿ ಬೀಳೋದು ಮಾತ್ರ ಬಾಕಿ. ಬನ್ನಿ ಇವತ್ತು ಬೆಂಗಳೂರಿನ ಈ ಬ್ಯುಸಿಯೆಸ್ಟ್ ಏರಿಯಾದ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಹೆಸರು ಬಂದದ್ದು ಎಲ್ಲಿಂದ? ಸ್ನೇಹಿತರೆ, ಇವತ್ತು ನಾವು ಕಣ್ಣು ಹಾಯಿಸಿದಷ್ಟು ಕಾಣೋ ಈ ಕಾಂಕ್ರೀಟ್ ಜಂಗಲ್ ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರೋ ಈ ಮಾರತ್ಹಳ್ಳಿ ಒಂದು ಕಾಲದಲ್ಲಿ HAL ವಿಮಾನ ನಿಲ್ದಾಣದ ಪಕ್ಕದಲ್ಲಿದ್ದ ಒಂದು ಪುಟ್ಟ ಶಾಂತವಾದ ಹಳ್ಳಿಯಾಗಿತ್ತು. ಇದಕ್ಕೆ ಆ ಹೆಸರು ಹೇಗೆ ಬಂತು ಅನ್ನೋದಕ್ಕೆ 2 ಇಂಟ್ರೆಸ್ಟಿಂಗ್ ಕಥೆಗಳಿವೆ. ಒಂದು, ಇಲ್ಲಿನ 100 ವರ್ಷ ಹಳೆಯದಾದ ಆಂಜನೇಯ ದೇವಸ್ಥಾನದಿಂದ ಮಾರುತಿ ಹಳ್ಳಿಯಾಗಿ ಜನರ ಬಾಯಲ್ಲಿ ಪಳಗಿ ನಂತರ ಮಾರತ್ತಹಳ್ಳಿಯಾಯಿತು ಅಂತಾರೆ. ಇನ್ನೊಂದು ರೋಚಕ ಕಥೆಯ ಪ್ರಕಾರ ಹಿಂದೆ ಇಲ್ಲಿ ಒಂದು ಮಾರುತ್ ಅನ್ನೋ ಯುದ್ಧ ವಿಮಾನ ಪತನವಾಗಿತ್ತಂತೆ. ಅದಕ್ಕೆ ಆ ವಿಮಾನದ ಹೆಸರಿನಿಂದ ಈ ಏರಿಯಾಗೆ ಹೆಸರು ಬಂತು ಅಂತಾನು ಹೇಳ್ತಾರೆ. ಏನೇ ಇರಲಿ, 90ರ ದಶಕದಲ್ಲಿ ಮತ್ತು 2000ರ ನಂತರ ಯಾವಾಗ IT ಬೂಮ್ ಜೋರಾಯ್ತೋ ಈ ಹಳ್ಳಿಯ ಚಿತ್ರಣವೇ ಕಂಪ್ಲೀಟ್ ಆಗಿ ಬದಲಾಗಿ ಈಗ ಒಂದು ಮಿನಿ ಮಹಾನಗರವಾಗಿ ಬೆಳೆದು ನಿಂತಿದೆ. ಬ್ರಿಡ್ಜ್ ಮತ್ತು ಟ್ರಾಫಿಕ್ ಕತೆ. ಮಾರತಹಳ್ಳಿ ಅಂದ್ರೆ ಪ್ರತಿಯೊಬ್ಬ ಬೆಂಗಳೂರಿಗನಿಗೂ ಫಸ್ಟ್ ನೆನಪಾಗೋದು ಆ ಫೇಮಸ್ ಮತ್ತು ಕುಖ್ಯಾತವಾದ ಮಾರತಹಳ್ಳಿ ಬ್ರಿಡ್ಜ್. ಇದು ಬರೀ ಒಂದು ಬ್ರಿಡ್ಜ್ ಅಲ್ಲ, ಇದೊಂದು ದೊಡ್ಡ ಎಮೋಷನ್ ಮತ್ತು ತಾಳ್ಮೆಯ ಪರೀಕ್ಷೆ. ನೀವು ಈ ಬ್ರಿಡ್ಜ್ ಕೆಳಗಡೆ ಅಥವಾ ಮೇಲ್ಗಡೆ ಪೀಕ್ ಅವರ್ನಲ್ಲಿ ಅಂದರೆ ಬೆಳಗ್ಗೆ 9 ಗಂಟೆಗೆ ಅಥವಾ ಸಂಜೆ 6 ಗಂಟೆಗೆ ಟ್ರಾಫಿಕ್ ಇಲ್ಲದೆ ಪಾಸ್ ಆದರೆ ನಿಮಗೆ ಅದೃಷ್ಟ ಒಲಿದಿದೆ ಮತ್ತು ನೀವು ಪುಣ್ಯವಂತರು ಅಂತಲೇ ಅರ್ಥ. ಇಲ್ಲಿನ ಧೂಳು ಎಷ್ಟಿದೆ ಅಂದರೆ, ನೀವು ಮನೆಯಿಂದ ಬರುವಾಗ ವೈಟ್ ಶರ್ಟ್ ಹಾಕೊಂಡು ಬಂದರೆ ಆಫೀಸ್ ತಲುಪುವಾಗ ಅದು ಬ್ರೌನ್ ಕಲರ್ ಡಿಸೈನರ್ ಶರ್ಟ್ ಆಗಿರುತ್ತೆ. ಸದ್ಯಕ್ಕೆ ಈಗ ನಮ್ಮ ಮೆಟ್ರೋ ಕಾಮಗಾರಿ ಬೇರೆ ಭರದಿಂದ ನಡೀತಾ ಇದೆ. ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇದೆ. ಆದರೂ ಜನ ಬೈಕ್ನಲ್ಲಿ, BMTC ಬಸ್ನಲ್ಲಿ ಸರ್ಕಸ್ ಮಾಡಿಕೊಂಡು ನುಗ್ಗಿ ಹೋಗೋದನ್ನು ನೋಡಿದ್ರೆ ನಮ್ಮ ಬೆಂಗಳೂರಿಗರ ತಾಳ್ಮೆಗೆ ಮತ್ತು ಡ್ರೈವಿಂಗ್ ಸ್ಕಿಲ್ಗೆ ಒಂದು ಸಲಾಂ ಹೊಡಿಲೇಬೇಕು. ಇನೋವೇಟಿವ್ ಮಲ್ಟಿಪ್ಲೆಕ್ಸ್ ನೆನಪಿದ್ಯಾ? ಸ್ನೇಹಿತರೆ, ಇವತ್ತು ಬೆಂಗಳೂರಿನಲ್ಲಿ ನೀವು ಎಲ್ಲಿ ತಲೆ ತಿರುಗಿಸಿ ನೋಡಿದ್ರೂ ದೊಡ್ಡ ದೊಡ್ಡ ಮಾಲ್ಗಳಿವೆ, ಐಷಾರಾಮಿ ಮಲ್ಟಿಪ್ಲೆಕ್ಸ್ಗಳಿವೆ. ಆದರೆ ಇಡೀ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಮಲ್ಟಿಪ್ಲೆಕ್ಸ್ ಅಥವಾ ಒಂದೇ ಕಾಂಪ್ಲೆಕ್ಸ್ನಲ್ಲಿ 4 ಸ್ಕ್ರೀನ್ ಸಿನಿಮಾ ನೋಡೋ ಮಾಡರ್ನ್ ಕಾನ್ಸೆಪ್ಟ್ ಬಂದಿತ್ತು ಇಲ್ಲೇ. ಅದೇ ನಮ್ಮ ಲೆಜೆಂಡರಿ ಇನೋವೇಟಿವ್ ಮಲ್ಟಿಪ್ಲೆಕ್ಸ್. ಪಿಜಿಗಳ ಸ್ವರ್ಗ ಮತ್ತು ಫುಡ್. ನೀವು ಮಾರತ್ಹಳ್ಳಿಯ ಒಳಗೆ ಅಂದರೆ ಸ್ಪೈಸ್ ಗಾರ್ಡನ್, ಅಶ್ವಥ್ ನಗರ, ಮುನ್ನೇಕೊಳಲ ಅಥವಾ ಕುಂದಲಹಳ್ಳಿ ಕಡೆ ಹೋದರೆ ಅಲ್ಲಿನ ಪ್ರತಿ ಬಿಲ್ಡಿಂಗ್ ಕೂಡ ಒಂದೊಂದು PG ಆಗಿರುತ್ತೆ. ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ನಾರ್ತ್ ಇಂಡಿಯಾ ಹೀಗೆ ದೇಶದ ಎಲ್ಲ ರಾಜ್ಯದ ಎಲ್ಲ ಭಾಷೆಯ ಜನ ಇಲ್ಲಿ ಬಂದು ನೆಲೆಸಿದ್ದಾರೆ. ಹಾಗಾಗಿ ಇಲ್ಲಿನ ಊಟದ ವೆರೈಟಿಗೆ ಮತ್ತು ಟೇಸ್ಟ್ಗೆ ಯಾವತ್ತೂ ಬರ ಇಲ್ಲ. ಆಂಧ್ರ ಮೆಸ್. ಇಲ್ಲಿನ ಸ್ಪೈಸಿ ಫುಡ್ ಫೇಮಸ್. ಷಣ್ಮುಖ, ಕೃತೈಂಗ ಮತ್ತು ಮೇಘನಾ ಫುಡ್ಸ್ದಂತಹ ಹೋಟೆಲ್ಗಳಲ್ಲಿ ಸಿಗೋ ಕಣ್ಣಲ್ಲಿ ನೀರು ತರಿಸೋ ಸ್ಪೈಸಿ ಆಂಧ್ರ ಬಿರಿಯಾನಿ ಮತ್ತು ಊಟ ತಿನ್ನೋಕೆ ಜನ ಕ್ಯೂ ನಿಲ್ತಾರೆ. ಸ್ಟ್ರೀಟ್ ಫುಡ್. ಸಂಜೆ ಸೂರ್ಯ ಮುಳುಗಿದ್ರೆ ಸಾಕು, ಇಲ್ಲಿನ ಫುಟ್ಪಾತ್ ಮೇಲೆ ಪಾನಿಪುರಿ, ಮೊಮೋಸ್, ಸ್ವೀಟ್ ಕಾರ್ನ್ ಮತ್ತು ಕಬಾಬ್ ಸೆಂಟರ್ಗಳು ಓಪನ್ ಆಗುತ್ತೆ. ಕಡಿಮೆ ರೇಟ್ನಲ್ಲಿ ಬ್ಯಾಚುಲರ್ಸ್ ಹೊಟ್ಟೆ ತುಂಬಿಸೋಕೆ ಇದು ಬೆಸ್ಟ್ ಜಾಗ. ಫ್ಯಾಕ್ಟರಿ ಔಟ್ಲೆಟ್ ಶಾಪಿಂಗ್. ಒಂದ್ ಕಾಲದಲ್ಲಿ ಮಾರತ್ಹಳ್ಳಿ ಅಂದ್ರೆ ಇಡೀ ಬೆಂಗಳೂರಿಗೆ ಶಾಪಿಂಗ್ ಅಡ್ಡ ಆಗಿತ್ತು. ಇವತ್ತಿಗೂ ಹೌದು. ಯಾಕಂದ್ರೆ ಇಲ್ಲಿ ಔಟರ್ ರಿಂಗ್ ರೋಡ್ನಲ್ಲಿ ಸಾಲಾಗಿ ಕಿಲೋಮೀಟರ್ ಗಟ್ಟಲೆ ಫ್ಯಾಕ್ಟರಿ ಔಟ್ಲೆಟ್ಗಳು ತಲೆ ಎತ್ತಿವೆ. ನೈಕಿ, ಅಡಿದಾಸ್, ಪೂಮಾ, ಲೆವಿಸ್ನಂತಹ ದೊಡ್ಡ ಬ್ರಾಂಡೆಡ್ ಬಟ್ಟೆಗಳು ಮತ್ತು ಶೂಸ್ ವರ್ಷ ಪೂರ್ತಿ ಡಿಸ್ಕೌಂಟ್ ರೇಟ್ನಲ್ಲಿ ಸಿಗುತ್ತೆ ಅಂತ ವೀಕೆಂಡ್ನಲ್ಲಿ ಜನ ಇಲ್ಲಿ ಶಾಪಿಂಗ್ಗೆ ಮುಗಿಬೀಳ್ತಾರೆ. ಬ್ರ್ಯಾಂಡೂ ಬೇಕು ಆದರೆ ಕಮ್ಮಿ ರೇಟ್ ಬೇಕು ಅನ್ನೋರಿಗೆ ಇದು ಸ್ವರ್ಗ. ಕಲಾಮಂದಿರದಂತಹ ದೊಡ್ಡ ದೊಡ್ಡ ಸೀರೆ ಅಂಗಡಿಗಳು ಮತ್ತು ಜ್ಯುವೆಲರಿ ಶಾಪ್ಗಳು ಕೂಡ ಇಲ್ಲೇ ಸಾಲಾಗಿವೆ. ಹಬ್ಬದ ಶಾಪಿಂಗ್ಗೆ ಇದು ಬೆಸ್ಟ್. ಮಾರತ್ಹಳ್ಳಿ ಅನ್ನೋದು ಕೇವಲ ಒಂದು ಜಂಕ್ಷನ್ ಅಲ್ಲ, ಇದೊಂದು ಕನಸುಗಾರರ ಊರು. ಎಲ್ಲಿಗೆ ಬರೋ ಪ್ರತಿಯೊಬ್ಬರಿಗೂ ಹೇಳಿಕೊಳ್ಳಲು ಒಂದು ಕಥೆ ಇರುತ್ತೆ. ಇಲ್ಲಿನ ಕೆಂಪು ಧೂಳು, ಗಲಾಟೆ ಮತ್ತು ಟ್ರಾಫಿಕ್ ಮಧ್ಯೆನೇ ಲೈಫ್ ಕಟ್ಕೊಳ್ಳೋ ಛಲ ಇಲ್ಲಿನ ಜನರಲ್ಲಿ ಇರುತ್ತೆ.
ವೈಟ್ಫೀಲ್ಡ್ಗೆ ಮತ್ತು ಬೆಳ್ಳಂದೂರ್ಗೆ ಹೋಗೋ ಲಕ್ಷಾಂತರ IT ಉದ್ಯೋಗಿಗಳಿಗೆ ಇದು ಹೆಬ್ಬಾಗಿಲು ಇದ್ದಂಗೆ. ಈ ವಿಡಿಯೋ ಇಷ್ಟ ಆಯ್ತಾ? ಮಾರತ್ಹಳ್ಳಿಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ.